ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ಯಾಡ್ ವಿಚಾರ ನನ್ನ ಜೊತೆ ಶೇರ್ ಮಾಡ್ಕೋಬೇಕಾಯಿತು. ಆ್ಯಸ್ ಯೂಶ್ವಲ್ ನಾವು ಈ ಥರ ಊರಿಂದ ನೈಟ್ ಬಂದುಬಿಟ್ವಿ ಭಾನುವಾರ. ಅದಾದಮೇಲೆ ಸ್ಕೂಲಲ್ಲಿ ಪರ್ಮಿಷನ್ ಕೇಳಿದೆ, ಕೊಡಲಿಲ್ಲ ಅವರು. ಮತ್ತು ಸ್ಕೂಲಿಗೆ ಹೋದ್ವಿ, ನೈಟ್ ಬಂದು ಮಗನಿಗೆ ಓದಿಸ್ದೆ, ಎಲ್ಲ ಹೇಳಿದೆ. ಮತ್ತು ಮಂಗಳವಾರ ಬಂದು ನನ್ನ ಅಪ್ಪನಿಗೆ ಹಲ್ಲುದು ಟ್ರೀಟ್ಮೆಂಟ್ ತೋರಿಸ್ಬೇಕಿತ್ತು. ಹಾಗಾಗಿ ನಾವು ಡೆಂಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಮಂಗಳವಾರ ಹೋಗಿ ಸೈಜ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಮತ್ತು ಬುಧವಾರ ಗುರುವಾರ ಎಲ್ಲ ನನಗೆ ಮನೆ ಕೆಲಸ ಇತ್ತು, ಎಲ್ಲ ಮಾಡ್ಕೋತಾ ಇದ್ವಿ. ಯುಗಾದಿ ಹಬ್ಬಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇದ್ದೆ. ವ್ಲಾಗ್ಸಲ್ಲಿ ನೋಡೇ ಇರ್ತೀರ ನೀವು. ಅದಾದಮೇಲೆ ಶುಕ್ರವಾರ ಏನಾಯಿತು, ಅರ್ಲಿ ಮಾರ್ನಿಂಗು ಕಾಲ್ ಬಂತು. ಇದೇ ಥರ ಊರಲ್ಲಿ ನನ್ನ ಹಸ್ಬೆಂಡ್ ಅಪ್ಪನಿಗೆ ಜೇನು ಕಚ್ಚಿಬಿಟ್ಟಿದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಮಿಡಿಯೇಟಾಗಿ ನನ್ನ ಹಸ್ಬೆಂಡ್ ಇನ್ನೇನೋ ಆಫೀಸ್ ಒಳಗಡೆ ಕಾಲ್ ಆಗ್ತಾ ಇದ್ದಾರೆ, ಅಷ್ಟೊಂದು ನ್ಯೂಸ್ ಬಂತು. ಸೊ ಇಮಿಡಿಯೇಟಾಗಿ ಶುಕ್ರವಾರ ರಜೆ ಹಾಕಿ ಹೋಗಿ ಅಲ್ಲೆಲ್ಲ ಇಮಿಡಿಯೇಟಾಗಿ ಬ್ಲಡ್ ಟೆಸ್ಟು, ಹಾಗೆಯೇ ಯೂರಿನ್ ಟೆಸ್ಟ್ ಅಂತೆ, ಬ್ಲಡ್ ಟೆಸ್ಟ್ ಅಂತೆ, ಎಕ್ಸ್ರೇ ಅಂತೆ, ಹಾಗೆ ECG ಅಂತ ಈ ಥರ ಎಲ್ಲ ಮಾಡಿ ನೋಡಿಸಿದ್ರು. ಅದೃಷ್ಟವಶಾತ್ ದೇವ್ರ ದಯೆಯಿಂದ ಏನೂ ಆ ಗಾಬರಿಗೆ ಹಾರ್ಟ್ ಅಟ್ಯಾಕ್ ಏನಾರು ಆಗಿದ್ರೆ ಅಂತ ಬೈಕೆ ಚೆಕ್ ಮಾಡಿಸಿದ್ವಿ, ಏನೂ ಆಗಿರಲಿಲ್ಲ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇತ್ತು. ಬಟ್ ಏನು ಅಂತಂದರೆ ಸ್ಯಾಚುರೇಷನ್ ಕಡಿಮೆ ಇತ್ತು, ಸ್ವಲ್ಪ ಕಫ ಆಗಿರೋದ್ರಿಂದ. ಸೊ ಹಾಗಾಗಿ ಅಲ್ಲೇ ಅಡ್ಮಿಟ್ ಮಾಡಬೇಕಾಯಿತು. ಅಡ್ಮಿಟ್ ಮಾಡಿ ಎಲ್ಲನೂ ಏನೂ ತೊಂದರೆ ಇಲ್ಲ ಅಂತ ಚೆನ್ನಾಗಿ ಎದ್ದು ಊಟ ಮಾಡಿ ಅವ್ರು ಮಾತಾಡೋಂಗೆ ಆದಮೇಲೆ ಅಲ್ಲಿಂದ ಶುಕ್ರವಾರ ನಾನು ನನ್ನ ಸಿಸ್ಟರ್ ಕೂಡ ಸ್ಕೂಲಿಂದ ಮುಗಿಸ್ಕೊಂಡು 4:15 ನಾವು ಹೋದ್ವಿ. ನಾವು ಹೋಗಿ ಎಲ್ಲ ನೋಡಿಕೊಂಡು ಮತ್ತೆ ಶುಕ್ರವಾರನೇ ರಿಟರ್ನ್ ಆದ್ವಿ. ಯಾಕೆಂದರೆ ಶನಿವಾರ ನನ್ನ ಹಸ್ಬೆಂಡ್ಗೆ ಆಫೀಸ್ ಎಮರ್ಜೆನ್ಸಿ ಇತ್ತು, ಹೋಗಲೇಬೇಕಿತ್ತು. ಹಾಗಾಗಿ ಅವ್ರು ಬಂದರು, ಅವ್ರ ಅಣ್ಣ ಅಲ್ಲೇ ಉಳ್ಕೊಂಡ್ರು. ನಾನು ನಮ್ಮಿಬ್ಬರಿಗೂ, ನನಗೂ ನನ್ನ ಸಿಸ್ಟರ್ಗೂ ರಜಾ ಕೊಡ್ತಾ ಇರಲಿಲ್ಲ. ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ರಜಾ ಕೊಡ್ತಾ ಇರಲಿಲ್ಲ. ಸೊ ನಾನು ನನ್ನ ಸಿಸ್ಟರ್ ಕೂಡ ನನ್ನ ಹಸ್ಬೆಂಡ್ ಕಾರಲ್ಲಿ ಬಂದುಬಿಟ್ವಿ ನಾವು ಇಮಿಡಿಯೇಟಾಗಿ. ನೈಟ್ 11:30 ಆಯಿತು ನಾವು ಬರೋ ಅಷ್ಟರಲ್ಲಿ. ಸೊ ಬಂದು ಆ್ಯಸ್ ಯೂಶ್ವಲ್ ಶನಿವಾರ ನಾವು ಡ್ಯೂಟಿಗೆ ಹೋದ್ವಿ, ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋದರು. ಅದಾದಮೇಲೆ ಮತ್ತೆ ಭಾನುವಾರ ಡಿಸ್ಚಾರ್ಜ್ ಇದೆ ಅಂತ ಹೇಳಿ ಮತ್ತೆ ನನ್ನ ಹಸ್ಬೆಂಡು ಹೋಗಿ ಅಲ್ಲೆಲ್ಲ ಡಿಸ್ಚಾರ್ಜ್ ಎಲ್ಲ ಮಾಡಿಸಿ, ಆಮೇಲೆ ಅವ್ರ ಅಣ್ಣ ಕೂಡ ಅಲ್ಲೇ ಇದ್ರಲ್ವ, ಅವರು ಸ್ವಲ್ಪ ಮನೆಗೆ ಹೋಗಲಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಡಿಸ್ಚಾರ್ಜ್ ಮಾಡಿಸಿ, ಆಮೇಲೆ ನಮ್ಮ ಅತ್ತೆ ಕೂಡ ಹುಷಾರಿರಲಿಲ್ಲ, ಅವರಿಗೆಲ್ಲ ಮತ್ತೆ ನಮ್ಮ ಬಾಬ ಅವರು ತೋರಿಸಿ ಎಲ್ಲ ಮಾಡಿ ಕೊನೆಗೆ ಭಾನುವಾರನೇ ನನ್ನ ಹಸ್ಬೆಂಡ್ ರಿಟರ್ನ್ ಆದರು. ಆಮೇಲೆ ಸೋಮವಾರ ಅರ್ಲಿ ಮಾರ್ನಿಂಗು ನನ್ನ ಹಸ್ಬೆಂಡ್ ಅವ್ರ ಅಣ್ಣ ರಿಟರ್ನ್ ಆದರು. ಸೊ ಈ ರೀತಿಯಾಗಿ ಲೈಫು ಏನು ಅಂತ ಹೇಳಿದ್ರೆ, ಲೈಫ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ಥರ ನಾಳೆ ಏನು ಅನ್ನೋದನ್ನು ನಾವು ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇದಕ್ಕಿಂತ ಮುಂಚೆ 2 ದಿನಗಳ ಮುಂಚೆ ನಮ್ಮ ಆಫೀಸಲ್ಲಿ ನಮ್ಮ ಕೊಲೀಗ್ ಅವರ ತಾಯಿಗೆ ಬೆಳಗ್ಗೆ ತಾನೇ ಚೆನ್ನಾಗಿ ಜಸ್ಟ್ ಎದೆ ನೋವು ಅಂತ ಹೇಳಿ 10 ನಿಮಿಷದಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸ್ಟಂಟ್ ಹಾಕಿ 2 ಕಡೆ ಹೋಲ್ ಇದೆ ಅಂತ ಹೇಳಿ ಸ್ಟಂಟ್ ಹಾಕಿ ಏನೇನೋ ಆಗೋಯ್ತು. ಅದಾದ ಮತ್ತೆ ಮಾರನೆಗೆ ನಾವು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲೇ ಒಬ್ಬ ಟೈರ್ ಕ್ಲೀನ್ ಮಾಡ್ತಾಯಿದ್ರು. ಡೈಲಿ ನನ್ನ ಸಿಸ್ಟರ್ ಬರೋ ದಾರಿನಲ್ಲಿ, ಅವರ ಬಿಲ್ಡಿಂಗ್ ಪಕ್ಕದವರೇ. ಅವ್ರು ಸ್ಕೂಲಿಗೆ ಬಂದು ರೀಚ್ ಆಗೋಷ್ಟಲ್ಲ ಯಪ್ಪ ಸತ್ತೇ ಹೋಗಿದ್ದಾರೆ. ಇದೆಲ್ಲ ಕೇಳಿದಾಗ ನಾವೆಷ್ಟು ಹೊಡೆದಾಡ್ತೀವಿ, ಏನೇನೋ ಮಾಡ್ತೀವಿ ಜೀವನ ಸಾಗ್ಸೋಕ್ಕೆ. ಬಟ್ ಲೈಫ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ. ಸೊ ಏನೋ ಇದೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಇರೋ ಅಷ್ಟು ದಿನ ಯಾರನ್ನೇ ಆದ್ರೂ ಸತ್ತ ಮೇಲೆ ಹೋದ್ಮೇಲೆ ಯಾರೂ ಬರಲ್ಲ, ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು. ನಮಗೇನಪ್ಪ ಅಂದರೆ ಮುಂಚಿತವಾಗಿ 1-2 ದಿವಸ ಇದೆಲ್ಲ ನೋಡ್ಬಿಟ್ಟಿದ್ವಲ್ಲ, ಒಂಥರ ಫುಲ್ಲು ಟೆನ್ಷನ್ ಆಗೋಯಿತು. ಯಪ್ಪ ಅದೆಷ್ಟು ದೇವರಿಗೆ ಹರಕೆ ಹಾಕ್ಕೊಂಡಿದ್ದೀವೋ ನಿಜವಾಗ್ಲೂ. ಏನು ಗೊತ್ತಾ, ಮನುಷ್ಯ ಹೇಗಾದರೂ ಇಲ್ಲಿ ಇರೋ ಅಷ್ಟು ದಿನ ಆರೋಗ್ಯ ಕೊಟ್ಬಿಡಬೇಕು ದೇವರು, ಅಷ್ಟೇ. ಆರೋಗ್ಯ ಸಮಸ್ಯೆ ಮಾತ್ರ ನಮ್ಮ ಶತ್ರುಗಳಿಗೂ ಬೇಡ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ನೋಡಿದ್ದೀನಿ ಹಾಸ್ಪಿಟಲ್ ಜೀವನ ಎಷ್ಟು ಕಷ್ಟ ಇದೆ ಅಂತ. ತುಂಬ ರೀಸನ್ಗಳಲ್ಲಿ ತುಂಬ ಟೈಮ್ಸು ನಾನು ನೋಡಿಬಿಟ್ಟಿದ್ದೀನಿ. ಸೊ ಹಾಸ್ಪಿಟಲ್ ಜೀವನ ಮಾತ್ರ ಬೇಡ. ಮನುಷ್ಯ ಬದುಕಿರೋ ತನಕ ಅವನಿಗೆ ಆಯುಷ್ಯ ಆರೋಗ್ಯ ಕೊಟ್ಬಿಟ್ರೆ ಸಾಕು. ಆಮೇಲೆ ಹೋಗೋ ಟೈಮ್ನಲ್ಲಿ ಕುಂತಿದ್ದಂಗೆ ಹೋದರೂ ಪರವಾಗಿಲ್ಲ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಎನಿವೆ ಈ ಥರ ಆಯಿತು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದೆಲ್ಲದ್ರ ನಡುವೆ ನನಗೆ ಒಂಥರ ಯಾವ ಥರ ಟೆನ್ಷನ್ ಆಗೋಯಿತು ಅಂದರೆ, ಸಾಟರ್ಡೆ ಬಂದ್ಬಿಟ್ಟು ನಮ್ಮ ರಾಘುಗೆ LKG UKG ಅವ್ರಿಗೆ ಗ್ರ್ಯಾಜುಯೇಷನ್ ಡೇ ಇದೆ ನೋಡಿ. ಈ ರೀತಿಯಾಗಿ ಶುಕ್ರವಾರ ಅಲ್ಲೆಲ್ಲ ಹೋಗಿ ಬಂದಿದ್ದೀವಿ. ಶನಿವಾರ ಟೆನಿಕಾಸ್ಟ್ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು. Graduating ceremony of CIKH and DIKC. I am RN Nikita and I am Sri Kaushik, and we are delighted to serve as your host for this momentous occasion. Today we come together to celebrate the hard work, dedication and achievements of our graduates. We are privileged to have today
ಬಟ್ ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಗ್ರ್ಯಾಜುಯೇಷನ್ ಡೇನ ಸಮ್ಮರ್ ಆಗಿರೋದ್ರಿಂದ ಈವ್ನಿಂಗ್ ಇಟ್ಕೊಂಡಿದ್ರು. ಸೊ ಪುಣ್ಯಕ್ಕೆ ನಮಗೆ ಅದೊಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗೋಯಿತು. ಯಾಕೆಂದರೆ ನನ್ನ ಹಸ್ಬೆಂಡ್ ಒಂಚೂರು ಪರ್ಮಿಷನ್ ಕೇಳ್ಕೊಂಡು 4 ಗಂಟೆಗೆ ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದ್ರು. ನಾನು ಈ ಕಡೆ 3:30ಗೆ ಸ್ಕೂಲ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ದುರದೃಷ್ಟವಶಾತ್ಗೆ ಬೆಳಗ್ಗೆ ಕೂಡ ನಾನು ಹೋಗೋದು ಸ್ವಲ್ಪ ಇದೆಲ್ಲ ಹಿಂಗೆ ಓಡಾಡಿ ಬಂದಿದ್ವಲ್ಲ, ಬೆಳಗ್ಗೆ ಹೋಗೋದು ಕೂಡ ಲೇಟ್ ಆಯಿತು ಸ್ಕೂಲಿಗೆ. ಸೊ ನಾನು 7 ಅವರ್ಸ್ ಟೆನಿಕಾಸ್ಟ್ ಮಾಡಲೇಬೇಕು. 9 ಗಂಟೆಗೆ ಹೋಗಿರೋದ್ರಿಂದ 4 ಗಂಟೆವರೆಗೂ ನಾನು ಅಲ್ಲೇ ವರ್ಕ್ ಮಾಡಬೇಕಾಯಿತು. ಅದು ಅಲ್ಲದೆ ಅವತ್ತು ನನ್ನ ರಾಗುಗೆ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ. ಅದು ದುರಾದೃಷ್ಟವತ್ತು ಅವತ್ತು ಬಂದೇ ಇಲ್ಲ ಶನಿವಾರ. ಪಾಪ ನನ್ನ ಮೇಲ್ಗಡೆ ಮನೆಯವರು, ಕೆಳಗಡೆ ಮನೆಯವರು, ಅವರು ಇವ್ರಿಗೆ ಎಲ್ಲರನ್ನೂ ಕೇಳಿ ಇಡೀ ಚಿಕ್ಕಪೇಟೆನಲ್ಲೆಲ್ಲ ನನ್ನ ಹಸ್ಬೆಂಡ್ ಪಾಪ ಮಧ್ಯಾಹ್ನ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ ಇಂದವರು ಮಧ್ಯಾಹ್ನ ಮೇಲೆ ರಜಾನೇ ತೊಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಅವ್ರ ಅಪ್ಪಂದೇ ರೀಸನ್ ಹೇಳ್ಕೊಂಡು ರಜಾ ತೊಗೊಂಡು ಇಡೀ ಚಿಕ್ಕಪೇಟೆನಲ್ಲೆಲ್ಲ 3 ಗಂಟೆಗೆ ರಜಾ ತೊಗೊಂಡು ಬಂದುಬಿಟ್ರು. ಬಂದು 3 ಗಂಟೆಯಿಂದ 2:30 ಆಲ್ಮೋಸ್ಟ್ 3:30ವರೆಗೂ ಇಡೀ ಚಿಕ್ಕಪೇಟೆನಲ್ಲಿ ಹುಡ್ಕಿದ್ರು ಅವ್ನಿಗೆ ಬೇಕಾಗಿರೋಂತಹ ಡ್ರೆಸ್ಸು ಸಿಗಲೇ ಇಲ್ಲ. ಆಮೇಲೆ ತುಂಬ ಅಪ್ಸೆಟ್ ಆದರು. ಉತ್ರಳ್ಳಿನಲ್ಲಿ ನಾನು ಮಧ್ಯಾಹ್ನ ಪರ್ಮಿಷನ್ ಕೇಳಿಕೊಂಡು ನಮ್ಮ ಮನೆ ಕೆಳಗಡೆ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಹಾಗಾಗಿ ಅಲ್ಲಿಗೆ ಬಂದು ಊಟ ಮಾಡಿಕೊಂಡು ಹಾಗೆ ನಾನು ಒಂದು ರೌಂಡು ABC-ನಲ್ಲಿ, ಜಯಶ್ರೀ ಫ್ಯಾಷನ್ಸ್ನಲ್ಲಿ ಒಂದು 2-3 ಕಡೆ ಮೇನ್ ಆಗಿರೋ ಕಡೆ ನಾನು ಸರ್ಚ್ ಮಾಡ್ಕೊಂಡು ಹೋದೆ. ನನಗೂ ಆ ಬ್ರೌನ್ ಕಲರ್ ಪ್ಯಾಂಟು ಸಿಗಲೇ ಇಲ್ಲ. ಆಮೇಲೆ ತುಂಬ ಅಪ್ಸೆಟ್ ಆಯಿತು. ನಾನು ಮುಂಚಿತವಾಗಿ ಆರ್ಡ್ರ್ ಮಾಡಬೇಕಿತ್ತು. ಕೆಲವೊಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಏನಕ್ಕೆ ಸುಮ್ಮನೆ ಇದು ಚೆನ್ನಾಗಿಲ್ಲ, ಕ್ವಾಲಿಟಿ ಹೇಗಿರುತ್ತೋ ಹಾಗೆ ಹೇಗೆ ಅಂತ ನಾನು ಆರ್ಡ್ರ್ ಮಾಡಿದೆ. ಲಾಸ್ಟ್ ಮೊಮೆಂಟಲ್ಲಿ ಆರ್ಡ್ರ್ ಮಾಡಿದೆ, ಅದು ಕೊನೆ ಮೊಮೆಂಟಲ್ಲಿ ಕ್ಯಾನ್ಸಲು ಆಗೋಯಿತು, ಬರಲೂ ಇಲ್ಲ. ಸೊ ನಿಜವಾಗ್ಲೂ ತುಂಬ ಅಪ್ಸೆಟ್ ಆಯಿತು ನನಗೆ ನಿಜವಾಗ್ಲೂ. ಸೊ ಆಮೇಲೆ ನನಗೆ ಅಷ್ಟಕ್ಕೆ ನನ್ನ ಕೊಲಿಗೊಬ್ಬರು ನನ್ನ ಹತ್ರ ಬ್ರೌನ್ ಕಲರ್ ಪ್ಯಾಂಟ್ ಇದೆ ಅಂತ ಹೇಳಿದ್ರು. ನಮ್ಮ ಮೇಲ್ಗಡೆ ಮನೆಯವರು ಅದಕ್ಕೆ ಹಾಕುವಂಥ ಬೆಲ್ಟ್ ಬರುತ್ತಲ್ಲ, ಅದು ನನ್ನ ಮಗಂದೊಂದಿದೆ, ಆ ಬಟ್ಟೆನಲ್ಲಿ ಬಿಚ್ಕೊಡ್ತೀನಿ ಅಂತ ಹೇಳಿದ್ರು. ಅಪ್ಪ ಹಾನೆಸ್ಟ್ಲಿ ನಾನು ಹೆಂಗಿತ್ತು ಅವತ್ತು ನಂದು ಖರಾಬ್ ಡೇ ಅಂತ ಹೇಳಿದ್ರೆ, ಅಲ್ಲಿ ಬೇರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬೇರೆ ಮಾಡಬೇಕಿತ್ತು. 4 ಗಂಟೆವರೆಗೂ ಇದ್ದೀನಿ. ಅದನ್ನು ಬೇರೆ ಟ್ರೇಸ್ ಮಾಡಿ ಅಲ್ಲಿ ಮಾಡಿ ವರ್ಕ್ ಮಾಡಿ ಫುಲ್ಲು ಪ್ರೆಷರೈಸ್ಡ್ ವರ್ಕ್ ಅವತ್ತು ನಿಜವಾಗ್ಲೂ. ಸಾಟರ್ಡೆ ಕೊನೆಗೆ 4 ಗಂಟೆವರೆಗೂ ಮಧ್ಯಾಹ್ನ 1 ಅವರ್ ಪರ್ಮಿಷನ್ ತೊಗೊಂಡು ಬಂದು ಈ ಕೆಲಸ ಎಲ್ಲ ಮುಗಿಸಿ 4 ಗಂಟೆವರೆಗೂ ಆ ಕೆಲಸ ಮುಗಿಸಿ ಮತ್ತೆ ನನ್ನ ಕೊಲಿಗ್ ಮನೆಗೆ ಹೋಗಿ ಅಲ್ಲಿ ಪ್ಯಾಂಟ್ ಇಸ್ಕೊಂಡು ಮತ್ತೆ ಮೇಲ್ಗಡೆ ಮನೆಯವ್ರ ಹತ್ರ ಬೆಲ್ಟ್ ಇಸ್ಕೊಂಡು ಫೈನಲಿ ನನ್ನ ಮಗನಿಗೆ ನಾನು ಅವರು ಹೇಳಿರುವಂತಹ ಕಾಸ್ಟ್ಯೂಮ್ಗೆ ಸೆಟ್ ಆಗೋ ಥರನೇ ರೆಡಿ ಮಾಡಿದೆ. ಎಲ್ಲ ರೆಡಿ. ಇಷ್ಟೆಲ್ಲ ಟೆನ್ಷನ್ಗಳ ನಡುವೆ ಅವರಪ್ಪ ಡ್ಯುರೇಷನ್ ಸರಿ ಹೋಯ್ತಾ ಅಂತ ಕೇಳ್ಕೊತಾ ಇದ್ವಿ ಅಷ್ಟೇ ಫೋನ್ ಮಾಡಿ. ಯಾಕೆಂದರೆ ಸಂಡೇ ಮತ್ತೆ ನನ್ನ ಹಸ್ಬೆಂಡ್ ಹೋಗೋದಿತ್ತು ಅಲ್ಲಿಗೆ. ಹಾಗಾಗಿ ಸಾಟರ್ಡೆ ಈ ಕೆಲಸ ಎಲ್ಲ ಮಾಡಿದ್ವಿ. ಕೊನೆಗೆ ಆಮೇಲೆ ಈ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನನ್ನ ಅಪ್ಪನಿಗೆ ಕೂಡ ಅವತ್ತೇ ಕರೆಕ್ಟಾಗಿ ಹಲ್ಲು ರೆಡಿ ಇದೆ ಬಂದು ತೊಗೊಂಡೋಗಿ ಅಂತ ಹೇಳಿದ್ರು. ಆಮೇಲೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹೋಗಿ ನನ್ನ ಹಸ್ಬೆಂಡ್ ಪಾಪ ಮತ್ತೆ ಕರ್ಕೊಂಡೋಗಿ ಹಲ್ಲೆಲ್ಲ ರೆಡಿ ಮಾಡೋ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಹಾಕಿಸ್ಕೊಂಡು, ಅದು ಅಳತೆ ಬಂದಿತ್ತು ಅಂತೇಳಿ ಅದನ್ನು ಕೂಡ ಹಾಕಿಸ್ಕೊಂಡು ನನ್ನ ಹಸ್ಬೆಂಡು ಕರ್ಕೊಂಡು ಬಂದರು ನನ್ನ ಅಪ್ಪನ್ನ. ನೋಡಿ ಲಾಸ್ಟಲ್ಲಿ ಪಾಪ ಅವನು ಉದ್ದ ತುಂಬ ಹೈಟ್ ಇದ್ದಾನೆ ನನ್ನ ಮಗ. ಮುಂದೆ ನಿಲ್ಲಿಸಿದ್ರೆ ಯಾರೂ ಕಾಣಿಸಲ್ಲ. ಸೊ ಅವ್ರು ಹೇಳ್ತಾರೆ, ಅವ್ರು ಬಾಯಿ ಬಿಟ್ಟೆ ಹೇಳಿಬಿಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾನೆ ಮೇಡಮ್ ನಿಮ್ಮ ಮಗ ಡ್ಯಾನ್ಸ್ನ, ಬಟ್ ಹೈಟ್ ಇದ್ದಾನೆ, ತುಂಬಾ ಹೈಟ್ ಇದ್ದಾನೆ, ಇಡೀ ಕ್ಲಾಸ್ಗೆ ಅವನೇ ಹೈಟು, ಮುಂದೆ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅಟ್ಲೀಸ್ಟ್ ನೀವು ಮುಂದೆ ನಿಲ್ಲಿಸ್ತಿದ್ರೂ ಪರವಾಗಿಲ್ಲ, ನನ್ನ ಮಗನ ಕಾರ್ನರಲ್ಲಿ ನಿಲ್ಲಿಸಿ ಆ ಸೆಂಟ್ರಲ್ಲಿ ಲೋ ಹಾಕ್ಬಿಡ್ಬೇಡಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಲಾಸ್ಟ್ ಕಾರ್ನರಲ್ಲಿ ಹಾಕಿದ್ರು. ಸೊ ವಿಡಿಯೋ ತೆಗೆಯೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಈ ಕಡೆ ಬಂದು ನಿಂತ್ಕೊಂಡಿದ್ದೆ. ನೋಡಿ ನನ್ನ ಮಗಂದು ಈ ಡ್ಯಾನ್ಸ್ನ ಹಾಗೇ ಆಲ್ರೆಡಿ ನಾನು ಸಪ್ರೇಟಾಗೇ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡೋದಪ್ಪ. ನನ್ನ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನಾವು ಅವಳನ್ನ ಅಪ್ರಿಷಿಯೇಟ್ ಮಾಡ್ತಾನೆ ಇರ್ತೀವಲ್ಲ, ಅದಕ್ಕೆ ಅವನಿಗೆ ಒಂಥರ ಜೋಶ್ ಬಂದುಬಿಟ್ಟು ನಾನು ಚೆನ್ನಾಗಿ ಮಾಡಿ ಅಪ್ರಿಷಿಯೇಟ್ ತೊಗೋಬೇಕು ಅಮ್ಮನ ಹತ್ರ ಅಂತ ಹೇಳಿಬಿಟ್ಟು ತುಂಬ ಜೋಶಲ್ಲಿ ಖುಷಿಯಿಂದ ನಗ್ನಗ್ತಾ ಮಾಡ್ದೆ. ಆಮೇಲೆ ಬಂದ್ಬಿಟ್ಟು ಪಾಪ ಕೇಳ್ದ, ಅಮ್ಮ ಚೆನ್ನಾಗಿ ಮಾಡಿದ್ನಮ್ಮ ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡಿದಮ್ಮ ನಾನು ಅಂತ ಎಲ್ಲ ಕೇಳ್ದೆ. ತುಂಬ ಚೆನ್ನಾಗಿ ಮಾಡಿದೆ ಕಂದ ಅಂತ ಹೇಳಿದೆ. ಅದಕ್ಕೆ ಹಾಗಾದರೆ ನನಗೊಂದು ನೂಡಲ್ ಕೊಡಿಸ್ತೀಯಾ ಅಂತ ಕೇಳ್ದೆ. ನಂಗೆ ನಿಜವಾಗ್ಲೂ ಹೊಟ್ಟೆ ಹೊಡೆದೋಯ್ತು. ಸರಿ ಅಂತ ಹೇಳಿ ಆಮೇಲೆ ನಾನು ನಮ್ಮ ಅಪ್ಪ ಅಜ್ಜಿ ಅವ್ರಿಗೆಲ್ಲ ಹೋಗಿ ನಮ್ಮ ಮನೆಯವ್ರು ಹಾಕಿಸ್ಕೊಂಡು ಬರೋಕ್ಕೆ ಹೋದ್ರಲ್ಲ, ಅಲ್ಲೂ ಆವಾಗ ನನ್ನ ಮಗನೊಬ್ಬನ್ನೇ ಕರ್ಕೊಂಡು ಹೋಗಿ ಅವನಿಗೆ ನೂಡಲ್ಸ್ ಕೂಡ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. ಸೊ ಅದೆಲ್ಲ ಇಷ್ಟೆಲ್ಲ ಆದಮೇಲೆ ಇದು ನೆಕ್ಸ್ಟ್ ಸೋಮವಾರದ ವಿಡಿಯೋ. ಡೈಲಿ ನಾನು ವಾರ ಪೂರ್ತಿ 15 ದಿವಸದಿಂದ ಕ್ಲೀನಿಂಗ್ ಮಾಡಿರೋದು ನೋಡಿ ನನ್ನ ಮಗಳು ಕೂಡ ಅದನ್ನೇ ಮಾಡ್ತಾಯಿದ್ದಾಳೆ. ಹೋಗೋದು, ಬಟ್ಟೆ ತಗೊಳ್ಳೋದು, ಬಟ್ಟೆ ನೀರಲ್ಲಿ ಅದ್ಕೊಳ್ಳೋದು, ಅದನ್ನ ಸರಿಯಾಗಿ ಹಿಂಡಂಗೂ ಇಲ್ಲ, ಇಡೀ ಮನೆಗೆಲ್ಲ ನೀರು ಮಾಡೋದು, ಮತ್ತು ಅವಳು ಮಾಡಿರೋ ಕೆಲಸ ನಾವು ಕ್ಲೀನ್ ಮಾಡೋದು, ಇದೇ ಮಾಡಿಕ್ಕಿದ್ದಾಳೆ ಎಲ್ಲ ಕಡೆನೂ. ಕೆಳಗಡೆ ಬೇಡ. ಇವತ್ತು ಈ ಗಲೀಜಾಗಿರೋ ವಾರ್ಡ್ರೋಬ್ನ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತು ಸಂಡೇ. ಆ್ಯಕ್ಚುಲಿ ಪೀರಿಯಡ್ಸ್ ಡೇಟ್ ಬೇರೆ ಹತ್ರ ಆಗ್ತಾಯಿದೆ. ಆಗಿಬಿಟ್ರೆ ಎಲ್ಲಾರ್ದಕ್ಕೆ ನಿಂತ್ಕೊಳ್ಳುತ್ತೋ ನಾಳೆ ಗೊತ್ತಿಲ್ಲ. ಯುಗಾದಿನೂ ಕೂಡ ಹತ್ತಿರ ಬರ್ತಾಯಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಬೇಡದೇ ಇರೋದನ್ನ ಒಂದು ಸ್ವಲ್ಪ ತೆಗೆದು ಬಿಸಾಕೋಣ, ಈ ಸರಿ ಸಾಕಾಗಿದೆ ನನಗೂ ಅಂತ ಹೇಳಿ ಶುರು ಮಾಡ್ತಾಯಿದ್ದೀನಿ ಇವಾಗ. ಬಟ್ ಫುಲ್ ವಿಡಿಯೋ ಮಾಡೋಕ್ಕಾಗಲ್ಲ, ಯಾರಿಗಾದ್ರೂ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತೀನಿ, ಆವಾಗ ಬೇಗ ಕೆಲಸ ಆಗುತ್ತೆ.
ಸೊ ಹಾಗಾಗಿ ನೋಡೋಣ. ನನ್ನ ಹಸ್ಬೆಂಡು ಸಂಡೇ ಆ ಕಡೆ ಅವರ ಅಪ್ಪಾಜಿಯವ್ರನ್ನ ಡಿಸ್ಚಾರ್ಜ್ ಮಾಡಿಸೋಕ್ಕೆ ಅಂತ ಹೋದ್ರಲ್ವ, ಆವಾಗ ನನ್ನನ್ನು ಬರ್ತೀಯಾ ಅಂತ ಕೇಳಿದ್ರು. ಇಲ್ಲ, ಡಿಸ್ಚಾರ್ಜ್ ಮಾಡಿ ಮನೆಗೆ ತಾನೇ ಬಿಟ್ಟು ಬರ್ತೀರಾ, ಹೆಂಗಿದ್ರು ನಿನ್ನೆ ತಾನೇ ಬಂದು ಹೋಗಿದ್ದೀನಿ ಅಂತ ಹೇಳಿ ನಾನು ಹೋಗಲಿಲ್ಲ. ಸೊ ಈ ಥರ ಮನೆ ಕೆಲಸ ಇತ್ತಲ್ವ, ಸೊ ಹಾಗಾಗಿ ಎಲ್ಲ ವಾರ್ಡ್ರೋಬ್ಗಳನ್ನ ಕ್ಲೀನ್ ಮಾಡ್ಕೊಂಬಿಡೋಣ. ಇದೆಲ್ಲ ಇನ್ನೇನಿರಲಿಲ್ಲ, ಇವೆರಡು ವಾರ್ಡ್ರೋಬ್ ಕ್ಲೀನ್ ಮಾಡಿಬಿಟ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕನ್ನಡಿ ಬೀರು ಕ್ಲೀನ್ ಮಾಡಿದ್ರೆ ಮುಗೀತು, ಇಡೀ ಮನೇನ ಕ್ಲೀನ್ ಮಾಡ್ದಂಗೆ. ಇನ್ನು ವಿಂಡೋಸ್ಗಳು, ಸೋಕೇಶು, ಹಾಗೆಯೇ ಮೇಲ್ಗಡೆ ಸೀಲಿಂಗಲ್ಲೆಲ್ಲ ಗೂಡಿಸ್ಕೋಬೇಕು ಅಷ್ಟೇ. ಸೊ ಎಲ್ಲನೂ ಒಂದೊಂದಾಗೆ ಮಾಡೋಣ ಅಂತ ಹೇಳಿ ನಾನು ಮೊದಲಿಗೆ ಇವಾಗ ವಾರ್ಡ್ರೋಬ್ಗೆ ಕೈ ಹಾಕಿದ್ದೀನಿ. ಬಟ್ ಕಂಪ್ಲೀಟಾಗಿ ನಾನು ಇದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ವ, ಅದನ್ನು ತೆಗೆದು ಹಾಕೋವಾಗ ಏನೂ ಅನ್ನಿಸ್ಲಿಲ್ಲ. ಅಲ್ಲಿರೋದನ್ನೆಲ್ಲ ಈ ಕಡೆ ತಂದಿಟ್ಬಿಡೋಣ, ಒರೆಸ್ಬಿಟ್ಟು ಈ ಕಡೆ ಇರೋದನ್ನೆಲ್ಲ ಆ ಕಡೆ ಇಟ್ಬಿಡೋಣ ಅಂತ ಮಾಡಿದೆ. ಬಟ್ ಹೊರಗಡೆ ತೆಗೆದು ಇಡ್ತಾಯಿದ್ದೀನಿ ಸಾಕಾಗೋಯ್ತು ನನಗಂತೂ. ಆಮೇಲೆ ವಿಡಿಯೋ ಮಾಡೋ ಅಷ್ಟು ಪೇಷನ್ಸು ಇರಲಿಲ್ಲ, ತಾಳ್ಮೆನೂ ಇರಲಿಲ್ಲ. ಮತ್ತು ಎಲ್ಲಿಟ್ಟೆ ಅದನ್ನು ಅಂತಲೇ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ವಿಡಿಯೋ ಮಾಡೋಕ್ಕೆ. ಎತ್ತಿ ಬಿಸಾಕ್ಬಿಟ್ಟು ಫುಲ್ಲು ಕ್ಲೀನಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಹೆಚ್ಚು ಕಡಿಮೆ ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ 11 ಗಂಟೆಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿರೋದು. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಮತ್ತು ಹೆಚ್ಚು ಕಡಿಮೆ 10 ಗಂಟೆಗೆ ಸ್ಟಾರ್ಟ್ ಮಾಡಿ 11 ಗಂಟೆವರೆಗೂ ಮಾಡಿದೆ. ಮತ್ತು 11 ಗಂಟೆಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿದು ಸೀರಿಯಲ್ದು ಒಂದು 3-4 ಎಪಿಸೋಡ್ ನೋಡಿಕೊಂಡು ಮತ್ತೆ ಬಂದು ಸ್ಟಾರ್ಟ್ ಮಾಡಿದೆ. 1 ಗಂಟೆವರೆಗೂ ಕಂಟಿನ್ಯೂಯಸ್ಸಾಗಿ ಆಯಿತು. ಮತ್ತೆ ಒಂದೂವರೆಗೆ ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದಕ್ಕೆ ನೈಟ್ 10-10:30 ತನಕನೂ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಒರೆಸಾಯಿತು, ಒರೆಸಿಟ್ಟಿದ್ದೀನಿ. ಇವಾಗ ಮತ್ತೆ ಜೋಡಿಸ್ಕೋಬೇಕು. ಒರೆಸಿದ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಎಲ್ಲ ಪೆಟ್ಟೆಲ್ಲ ಹೋಗಲಿ ಒಣಗಲಿ ಅಂತ. ಟೈಮ್ 1:30. ಸೊ ಊಟ ಮಾಡಿಕೊಂಡೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ದೇವರೇ, ಬಟ್ಟೆಗಳು ಕಿತ್ತಾಕೋವರೆಗೂ ಇದನ್ನು ತೆಗೆದು ಆ ಕಡೆ ಇಟ್ಬಿಡೋಣ, ಅದನ್ನು ತೆಗೆದು ಈ ಕಡೆ ಇಟ್ಬಿಡೋಣ ಅಂತ ಅನಿಸುತ್ತೆ. ಆದರೆ ತೆಗೆದ ಮೇಲೆ ಗೊತ್ತಾಗೋದು ಯಾವುದನ್ನೆಲ್ಲಪ್ಪ ಇಡಲಿ. ಇಲ್ಲಿ ಇದೆಲ್ಲ ಇದ್ರೊಳಗಡೆ ಇನ್ನೂ 2 ಇದು ಇಷ್ಟು ಸೀರೆನೇ, ಫುಲ್ಲು ಸೀರೆನೇ ಇರೋದು. ನಮ್ಮಮ್ಮ ಅಂತೂ ಉಗಿ ಅಂತ ಉಗಿತಾ ಇದ್ದಾರೆ. ಇವಾಗ ಅವ್ರಿಗೂ 4 ಸೀರೆ ಕೊಟ್ಟೆ, ಸರಿಯಾಗಿ ಉಗಿತಾ ಇದ್ದಾರೆ. ವಾರಕ್ಕೊಂದೆರಡು ಸೀರೆ ಹಾಕ್ಕೊಂಡು ಹೋಗೋಕ್ಕಾಗಲ್ವಾ, ಬರೀ ಡ್ರೆಸ್ಗಳನ್ನ ಹಾಕ್ತೀಯ, ಡ್ರೆಸ್ ಇಲ್ಲ ಅಂತೀಯ, ಇದನ್ನೇ ಹಾಕ್ಕೊಂಡು ಹೋಗೋಕ್ಕಾಗಲ್ವ ಅಂತ ಉಗಿತಾ ಇದ್ದಾರೆ. ಅಪ್ಪ ದೇವರಾಣೆ, ಸುಸ್ತಾಗ್ತಾಯಿದೆ, ಆಗ್ತಾನೇ ಇಲ್ಲ. ಎಲ್ಲಿಡೋದು, ಏನು ಮಾಡೋದು, ಒಂದು ಐಡಿಯಾನೇ ಬರ್ತಾಯಿಲ್ಲ. ಸೀರಿಯಸ್ಲಿ ಐಡಿಯಾ ಬರ್ತಾಯಿಲ್ಲ. ಇವಾಗ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಬಂದು ನನ್ನ ಹಸ್ಬೆಂಡ್ದು. 2 ರೂಮ್ನ ಆ ಕಡೆ ಇಲ್ಲಿ ನಾನು ಸೀರೆಗಳು ಇಟ್ಕೊಂಡಿದ್ದೆ. ಸೊ ಇಲ್ಲಿಂದ ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡಿದೆ ಸೀರೆಗಳನ್ನ. ಮತ್ತು ಇಲ್ಲಿಗೆ ಒಂದಷ್ಟು, ಇಲ್ಲೂ ಕೂಡ ನನ್ನ ಐಟಮ್ಸ್ಗಳು, ಪಾಪು ಐಟಮ್ಸ್ಗಳೇ ಇದೆ. ಅವ್ರದ್ದು ಒಂದೇ ಒಂದು ಪೋರ್ಷನ್ ಮಾತ್ರನೇ ಇರೋದು. ಮತ್ತು ಇಲ್ಲೂ ಕೂಡ ಪಾಪು ಐಟಮ್ಸ್ಗಳನ್ನೇ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಸೊ ಫೈನಲಿ ಎಲ್ಲ ಕಡೆನೂ ಸ್ವಲ್ಪ ಜಾಗ ಉಳಿಯೋ ಥರನೇ ಈ ಸರಿ ನೀಟಾಗಿ ನೋಡಿ ಇಟ್ಟೆ. ಬೇಡದೇ ಇರೋದನ್ನೆಲ್ಲ ನಮ್ಮ ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವರಿಗೂ ಸ್ವಲ್ಪ ಕೊಟ್ಬಿಟ್ಟೆ, ನನ್ನ ಹಸ್ಬೆಂಡ್ದು ಸ್ವಲ್ಪ ಕೊಟ್ಬಿಟ್ಟೆ. ಸೊ 2 ವಾರ್ಡ್ರೋಬ್ಗಳನ್ನು ಕಂಪ್ಲೀಟಾಗಿ ರಾತ್ರಿ 10 ಗಂಟೆನಲ್ಲಿ ಮುಗಿಸಿ ಬಟ್ಟೆ ಎಲ್ಲ ಮಡ್ಚೋದಿತ್ತು, ಎಲ್ಲ ತಂದು ಗುಡ್ಡೆ ಹಾಕಿ ಮತ್ತೆ ಸ್ಕೂಲ್ಗೆ ಹೊರಟೋದೆ ನಾನು. ಮತ್ತೆ ಮಾರನೆಗೆ ಸೋಮವಾರ, ಇದು ಬಂದು ಸೋಮವಾರ ಈವ್ನಿಂಗ್ ಬಂದು ಈ ಒಂದು ಶೋಕೇಸ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಎತ್ತಾಕಿದ್ದೀನಿ. ನೋಡಿ ಆ ಶೋಕೇಸ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹೇಳಿದ್ನಲ್ವ ಕನ್ನಡಿ ಬೀರು ಒಂದು ಬ್ಯಾಲೆನ್ಸ್ ಇದೆ ಅಂತ ಹೇಳಿ. ಸೊ ಆ ಕನ್ನಡಿ ಬೀರುವನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಶೋಕೇಸ್ ಮುಗಿದ್ಮೇಲೆ ಅದನ್ನು ಕೂಡ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ.
ಸೊ ಫೈನಲಿ ಕ್ಲೀನ್ ಕೂಡ ಮಾಡೇ ಬಿಟ್ಟೆ. ಅದೆಲ್ಲ ಫುಲ್ಲು ವೀಡಿಯೋ ಮಾಡಿಲ್ಲ, ನನಗೂ ಸಾಕಾಗಿತ್ತು. ಕಂಟಿನ್ಯೂಯಸ್ ಆಗಿ ವೀಡಿಯೋ ಮಾಡೋ ಶಕ್ತಿನೂ ಖಂಡಿತವಾಗ್ಲೂ ಇರಲಿಲ್ಲ ನನಗೆ. ಸೊ ಮಂಡೇ ಆಲ್ಮೋಸ್ಟು ಮತ್ತು ಬರೋ ಮಂಡೇನಲ್ಲಿ ಆಲ್ಮೋಸ್ಟು ಕ್ಲೀನ್ ಮಾಡಿದೆ. ಸೊ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಂಡೇ ನೈಟ್ ಮಲಗಿದ್ದೀನಿ. ಟ್ಯೂಸ್ಡೇ ನನಗೆ ಪೀರಿಯಡ್ಸು ಕೂಡ ಆಯಿತು. ಸೊ ಇಡೀ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಮುಂದೆ ಸ್ವಲ್ಪ ಹೋಗು. ಬಿಡೋರಾಗೋಳು ಮಾಡ್ತಾಳೆ. ನೋಡ್ತಾ ಇರ್ತೀನಿ ಅದೇನೆ ನೋಡ್ತಾ ಇರ್ತೀನಿ ಅಮ್ಮ, ಅದನ್ನೇ ನೋಡ್ತಾ ಇರ್ತೀನಿ. ನನ್ನಾಣೆ ನಾನು ದೊಂಕಿನಲ್ಲೂ ಅಂದ ಕಂಡೇನು, ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೇನು. ನನ್ನಾಣೆ ನಾನು ದೊಂಕಿನಲ್ಲೂ ಅಂದ ಕಂಡೇನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ದೇವಿನಲ್ಲೂ ಸಿಹಿಯ ಕಂಡೆ.